ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಮಟನ್ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಬೇರೆ ವೀಡಿಯೋಸ್ ಮಾಡಿದ್ದೆ ಮಟನ್ ಮಾಡಿದ್ದು. ಇದು ಸ್ವಲ್ಪ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು. ಮೊದಲಿಗೆ ಒಂದು ಮಸಾಲ ಮಾಡ್ಕೊಂಡ್ಬಿಡೋಣ ಬನ್ನಿ. ನೀವು ಮಟನ್ನ ಬೇಯಿಸಿಟ್ಕೊಂಡ್ಬಿಟ್ರೆ ಮಾಡೋದಕ್ಕೆ ತುಂಬ ಈಸಿ. ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಆಯಿಲ್ ಹಾಕಿ ಚಕ್ಕೆ ಲವಂಗ ಕಲ್ಲು ಹೂವು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಮೊದಲಿಗೆ ಮಸಾಲ ಮಾಡಿ ಅದನ್ನು ಬಿಸಿ ತಣ್ಣಗಾಗಕ್ಕೆ ಇಟ್ಕೊಂಡ್ರೆ ನೆಕ್ಸ್ಟು ನಾವು ಮತ್ತೆ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈಗ ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ಕೊತಾ ಇದ್ದೀನಿ. ಕಸೂರಿ ಮೇಥಿ ಜಾಸ್ತಿ ಹಾಕೋದು ಬೇಡ, 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಬಂದಂಗೆ ಅನ್ಸುತ್ತೆ. ಹಾಗೆ ಇಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದು ತೊಳೆದಿರೋವಂಥದ್ದು. ಈಗ ಮತ್ತೆ ನಾನಿಲ್ಲಿ ಪಲಾವ್ ಎಲೆ ಹಾಕ್ತಾ ಇದ್ದೀನಿ, ಅದು ಸ್ಮೆಲ್ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಾನು ಒಂದು ದೊಡ್ಡದು ಈರುಳ್ಳಿ ಹಾಕ್ತಾ ಇದ್ದೀನಿ, ಆನಿಯನ್ನು. ನೀವೇನಾದರೂ ಚಿಕ್ಕದು ಆದರೆ 2 ಹಾಕ್ಕೊಳ್ಳಿ, ಇಲ್ಲ ಅಂದರೆ ದೊಡ್ಡದಾದರೆ 1 ಸಾಕು. 1 kg ನಾವು ಮಾಡ್ತಾ ಇರೋದಿಲ್ಲಿ. ಈಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 3ರಿಂದ 4 ಸೇರಿಸಿದ್ದೀನಿ. ಖಾರ ಜಾಸ್ತಿ ಇತ್ತು ಅಂದರೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಸೇರಿಸೋದ್ರಿಂದ ಖಾರ ಜಾಸ್ತಿ ಆಗಿಬಿಡತ್ತೆ. ಹಾಗಾಗಿ ಈಗ ಇದನ್ನು ಲೈಟಾಗಿ ಬಾಡಿಸ್ಕೊಳ್ಳೋಣ. ಹಾಗೆ ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ, ಸಪೋರ್ಟ್ ಮಾಡಿ ನಮಗೆ. ಈಗ ನಾನು ಟೊಮೊಟೊ ಹಣ್ಣು ಹಾಕ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕು. ಈಗ ಟೊಮೊಟೊ ಹಣ್ಣು ಒಂಚೂರು ಲೈಟಾಗಿ ಬಾಡಿಸ್ಕೊಂಡ ನಂತರ ನಾನಿಲ್ಲಿ ಇದು ಎಲ್ಲ ನಾವು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರೋದು, ಮಸಾಲ ರುಬ್ಕೊಳ್ಳೋದಕ್ಕೆ. ಈಗ ನಾನಿಲ್ಲಿ ಕೊತ್ತಂಬರಿ ಕಾಳು ಹಾಕ್ತಾ ಇದ್ದೀನಿ, ಧನಿಯಾ ಕಾಳು. ಇದನ್ನ ಸ್ವಲ್ಪ ಹಾಗೆ ಲೈಟಾಗಿ ಬಾಡಿಸ್ಕೊಬೇಕು, ಸ್ಮೆಲ್ ಬರೋ ತನಕ. ಈ ಥರ ನೀಟಾಗಿ ಲೈಟಾಗಿ ಬಾಡಿಸ್ಕೊಳ್ಳಿ. ಉರಿ ಸ್ವಲ್ಪ ಕಮ್ಮಿನೇ ಇಟ್ಕೊಂಡು ಮಾಡ್ಕೋಬೇಕು, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡತ್ತೆ. ಈಗ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಡಸ್ಟ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಡೈರೆಕ್ಟಾಗಿ ಹಾಕ್ತಾ ಇಲ್ಲ, ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಸಹ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟು ನಾವು ತೆಂಗಿನ ತುರಿನ ಒಂದು ಇಡಿಕಾಯಿ ಹಾಕಿಲ್ಲ ನಾನು, 1 ಹೊಳಕೆಯಷ್ಟು ತೆಂಗಿನ ತುರಿನ ನಾನು ತುರ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ತೀನಿ. ಹಾಗೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಹಾಕೋಬೇಕಾಗತ್ತೆ. ಇದನ್ನು ಸ್ವಲ್ಪ ಹಿಂಗೆ ಹಾಕ್ಕೊಂಡು ತಿರ್ಸ್ಕೊಂಡು ನೆಕ್ಸ್ಟು ತೆಂಗಿನ ತುರಿನ ಸೇರಿಸ್ಕೊಳ್ಳೋಣ. ಹಾಗೆ ಗಸಗಸೆನ ಹಾಕೋಬೇಕಾಗತ್ತೆ, ಮರಿಬೇಡಿ. ಗಸಗಸೆ ಉರಿ ಆಫ್ ಮಾಡಿದ್ಮೇಲೆ ಹಾಕ್ಬಿಟ್ಟು ತಿರುಗಿಸಿದ್ರೆ ಸಾಕು, ಇದ್ರ ಜೊತೆಗೆ ಹಾಕಬೇಕು ಅಂತ ಏನೂ ಇಲ್ಲ. ಈಗ ಇದು ಇಷ್ಟು ಸ್ವಲ್ಪ ಲೈಟಾಗಿ ಫ್ರೈ ಆಯಿತು. ಈಗ ಇದಕ್ಕೆ ನಾನು ತೆಂಗಿನ ತುರಿನ ಮತ್ತು ಅರಿಶಿನದ ಪುಡಿನ ಹಾಕೋಬೇಕಾಗತ್ತೆ. ಈಗ ತೆಂಗಿನ ತುರಿನ ಫಸ್ಟ್ ಹಾಕ್ತಾ ಇದ್ದೀನಿ. 1 ಹೊಳಕೆಯಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ತುಂಬ ಚಿಕ್ಕದಿತ್ತು ಕಾಯಿ ಅಂದರೆ ನೀವು ಬೇಕಿದ್ರೆ 2 ಚಿಪ್ಪಿನ ತೊಗೋಬೋದು. ನಾನಿಲ್ಲಿ ದೊಡ್ಡದಾಗಿತ್ತು, ಹಾಗಾಗಿ 1 ಚಿಪ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಿಷ್ಟು ನೀಟಾಗಿ ಬಾಡಿಸ್ಕೋಬೇಕು. ತೆಂಗಿನ ತುರಿ ಇದಕ್ಕೆ ಹಾಕೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ. ನೀವು ಡೈರೆಕ್ಟಾಗಿ ಹಾಕಿದರೆ ಹಸಿ ಇರುತ್ತಲ್ವ, ಅದು ಟೇಸ್ಟ್ ಬೇರೆ ಥರ ಬರುತ್ತೆ. ಸೊ ಹಾಗಾಗಿ ಈ ಥರ ಮಸಾಲ ಮಾಡ್ಕೊಬೇಕಾದ್ರೇ ಹಸಿ ಇದ್ದರೆ ಕಾಯಿ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸಿದ್ರೆ ಟೇಸ್ಟ್ ಇನ್ನೊಂದು ಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಉರಿ ಆಫ್ ಮಾಡಾಯಿತು. ಈಗ ಇದಕ್ಕೆ ಅರಿಶಿನದ ಪುಡಿನ ಹಾಕ್ಕೋತೀನಿ, ಒಂದು ಅರ್ಧ ಸ್ಪೂನು. ಹಾಗೆ ಇಲ್ಲಿ ಸೋಂಪಾ ಪೌಡರ್ ಹಾಕ್ತಾ ಇದ್ದೀನಿ. ಸೋಂಪಾ ಕಾಳು ಏನಾದರೂ ಇದ್ದರೆ ನೀವು ಡೈರೆಕ್ಟಾಗಿ ಹಾಕಿ, ಇಲ್ಲಾಂದರೆ ಪೌಡರ್ ಮಾಡಿಟ್ಕೊಂಡಿದ್ರು ಅದನ್ನು ಸೇರಿಸ್ಕೊಳ್ಳಿ. ಹಾಗೆ ಗಸಗಸೆನ ಸೇರಿಸ್ಕೋಬೇಕಾಗತ್ತೆ. ಈಗ ಅದು ತಣ್ಣಗಾಗಲಿ ಅಂತ ಸೈಡ್ಗೆ ಇಟ್ಕೊಂಡು ಇಲ್ಲಿ ಈಗ ಮತ್ತೆ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನ್ ಇಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ಚಕ್ಕೆ ಲವಂಗ ಎಲ್ಲ ಏನೂ ಹಾಕೋದು ಬೇಡ, ಬರೀ ಪಲಾವ್ದು ಎಲೆ ಹಾಕ್ಕೊಂಡ್ರೆ ಸಾಕು. ಹಾಗೆ ಈರುಳ್ಳಿ ಸೇರಿಸ್ಕೋಬೇಕು, ಈರುಳ್ಳಿ ಟೊಮೊಟೊ ಹಾಕ್ಕೊಂಡ್ರೆ ಸಾಕು, ಬೇರೆ ಎಲ್ಲ ಹಾಕೋದು ಬೇಡ, ಯಾಕಂದರೆ ಮಸಾಲಾಗೆ ಹಾಕಿದ್ದೀವಿ. ಹಾಗೆ ನಾನು ಮಟನ್ ಬೇಯಬೇಕಾದ್ರೇನು ಅದಕ್ಕೆಲ್ಲ ಒಂದು ಚೂರು ಹಾಕಿದ್ದೆ, ಧನಿಯಾ ಪೌಡರು ಮತ್ತು ಪೇಪರ್ ಪೌಡರು, ಹಾಗೆ ಮೆಣಸಿನ ಪುಡಿ, ಅರಿಶಿನದ ಪುಡಿ, ಉಪ್ಪು, ಮತ್ತು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಎಲ್ಲ, ಶುಂಠಿ ಬೆಳ್ಳುಳ್ಳಿ ಇದೆಲ್ಲದನ್ನು ಒಂದು ಸ್ವಲ್ಪ ಹಾಕಿದ್ದೆ ನಾನು. ಹಾಗಾಗಿ ಇಲ್ಲೆಲ್ಲ ಮತ್ತೆ ಸೇರಿಸ್ಕೊಳ್ಳೋ ಅಗತ್ಯ ಇರಲ್ಲ. ನೀವು ಬೇಕಿದ್ರೆ ಅದು ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತೀರಲ್ಲ, ಅದನ್ನು ನೀವು ನೀರು ಬೇಕಿದ್ರೆ ಇದಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲ ಅದನ್ನು ಸೂಪಿಗೆ ಯೂಸ್ ಮಾಡ್ಕೋತೀವಿ ಅಂತ ಅಂದರೆ ಬರೀ ಮಟನ್ ತೊಗೊಂಡ್ರೆ ಆಗುತ್ತೆ. ಈಗ ಇಲ್ಲಿ ಈರುಳ್ಳಿ ನಾನು 2 ತೊಗೊಂಡಿದ್ದೆ. ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಟೊಮೊಟೊ ಹಣ್ಣು ಹಾಕಿ ಬಾಡಿಸ್ಕೊಂಡೆ. ಈಗ ನಾನು ಇದಕ್ಕೆ
ಬೆಂದಿರುವಂತಹ ಮಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡು ಮಾಡಿದ್ರೆ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಂಬಿಡ್ಬೋದು. ಉಪ್ಪೆಲ್ಲ ಹಾಕಿ ಬೇಯಿಸಿರ್ತೀವಲ್ಲ, ಚೆನ್ನಾಗಿ ಹಿಡ್ದಿರತ್ತೆ. ಸೊ ಹಾಗಾಗಿ ಇಲ್ಲಿ ಈಗ ನೋಡಿ, ಇದನ್ನು ಒಂದು ರೌಂಡ್ ಹಾಕಿಬಿಟ್ಟು ತಿರ್ಸ್ಕೊಂಡ್ರೆ ಸಾಕು. ಯಾಕಂದರೆ ಕೆಲವು ಸತಿ ಡೈರೆಕ್ಟಾಗಿ ಮಾಡಿದ್ರೆ ಮಟನ್ ಅಷ್ಟು ನೀಟಾಗಿ ಬೇಯೋದಿಲ್ಲ. ಹಾಗಾಗಿ ಈಗ ನಾನು ಇಲ್ಲಿ ಡ್ರೈ ಮಾಡಿದ್ದು ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ತೀನಿ. ಈಗ ಪೇಸ್ಟ್ ರೆಡಿ ಆಗಿದೆ, ಅದನ್ನು ಇದಕ್ಕೆ ಸೇರಿಸೋಣ. ಈಗ ಸೇರಿಸ್ಬಿಟ್ಟು ನೀರು ಎಷ್ಟು ಬೇಕು ಅಂತ ನೋಡಿ ಹಾಕಿ, ಹಾಗೆ ಆ ಲಿಂಬೆಹಣ್ಣು ಮತ್ತು ಮೊಸರನ್ನ, ಹುಳಿ ಮೊಸರನ್ನ ಸ್ವಲ್ಪ ಹಾಕ್ಕೋಬೇಕು. ಉಪ್ಪು ಬೇಕಿದ್ರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಹಾಗೆ ನಿಮಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಬೇಕು ಅಂತ ಅನಿಸಿದರೆ ಅದನ್ನು ಹಾಕ್ಕೋಬೋದು. ಈಗ ನೀರು ಎಷ್ಟು ಪ್ರಮಾಣ ಬೇಕು ಅಂತ ನೋಡಿಕೊಂಡು ಈ ಥರ ಸೇರಿಸ್ಕೊಳ್ಳಿ. ಈಗ ಇದನ್ನು ನಾನು ಇಲ್ಲಿ ತುಂಬ ಸಾಂಬಾರು ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ. ಈಗ ನಾವು ಈ ಥರ ಮಸಾಲ ಮಾಡಿ ಹಾಕ್ತೀವಲ್ಲ, ಇದಕ್ಕೆ ನಾನಿಲ್ಲಿ ಮತ್ತೆ ಆ ಮಟನ್ ಮಸಾಲ ಪ್ಯಾಕೆಟಲ್ಲಿರೋದು ಒಂದು 2 ಸ್ಪೂನಷ್ಟು ಹಾಕೋತೀನಿ. ನೀವು ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಹೀಗೆ ಇಷ್ಟರಲ್ಲೇ ಸಾಕು ಅನ್ನಂಗಿದ್ರು ನಡೆಯುತ್ತೆ. ಮೆಣಸಿನ ಪುಡಿನ ನೀವು ಮಟನ್ ಬೇಯಿಸ್ಕೊತಿರಲ್ಲ, ಅದಕ್ಕೆ ಹಾಕ್ಕೊಳ್ಳಿ, ಆವಾಗ ಅದು ಚೆನ್ನಾಗಿರುತ್ತೆ. ಈಗ ನಾನು ಇದಿಷ್ಟನ್ನು ತಿರುಗಿಸಿ ನೋಡ್ತಾ ಇದ್ದೀರಲ್ಲ, ದಪ್ಪವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟು ಸಹ ಡಿಫ್ರೆಂಟಾಗಿರುತ್ತೆ. ನಾನು ಉಪ್ಪು ನೋಡಿಬಿಟ್ಟು ಮತ್ತೆ ಒಂಚೂರು ಸೇರಿಸ್ಕೊತಾ ಇದ್ದೀನಿ ಇವಾಗ. ಸೊ ನೋಡ್ತಿದ್ರಲ್ಲ, ದಯವಿಟ್ಟು ಎಲ್ಲರೂ ಒಂದ್ಸತಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಗೆ ಯಾವುದಾದ್ರೂ ಫೇವ್ರೆಟ್ ರೆಸಿಪೀಸ್ ಬೇಕು ಅಂತ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ, ಮಾಡಿಬಿಟ್ಟು ತೋರಿಸ್ತೀನಿ. ಹಾಗೆ ನಿಮಗೆ ಏನಾದರೂ ಈಗ ಈ ಥರ ಲಿಂಬೆಹಣ್ಣನ್ನ ಹಿಂಡ್ಕೋಬೇಕಾಗುತ್ತೆ. ಬೀಜ ನೋಡ್ಬಿಟ್ಟು ಹಾಕಿ, ಏನಾದರೂ ಬೀಜ ಬಿದ್ದರೆ ಮತ್ತು ಅದು ಕಹಿ ಆಗುತ್ತೆ. ಹಾಗಾಗಿ ಈಗ ನಾನು ಸ್ವಲ್ಪ ಲಿಂಬೆಹಣ್ಣು ಮತ್ತು ಮೊಸರು ಎರಡನ್ನೂ ಹಾಕ್ತಾ ಇದ್ದೀನಿ. ಈಗ ಎರಡನ್ನೂ ಹಾಕಿಬಿಟ್ಟು ಒಂದು ರೌಂಡ್ ತಿರುಗಿಸ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಕುದಿಯೋದಕ್ಕೆ ಬಿಟ್ಟ ಆದಮೇಲೆ ಅದು ಕುದ್ದು ಎಲ್ಲ ಚೆನ್ನಾಗಾದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು, ಇದು ಮುದ್ದೆ ಜೊತೆಗೆ, ರೈಸ್ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಟನ್ ಮಸಾಲ ಪೌಡರ್ನ ಇಲ್ಲಿ ಆಚಿದು 2 ಸ್ಪೂನಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ಯೂಸ್ ಮಾಡಿ. ಇಲ್ಲ ಖಾಲಿಯಾಗಿತ್ತು ಅಂದರೆ ಇಷ್ಟೇ ಸಾಕಾಗತ್ತೆ. ನಾನು ಒಂದು 2 ಸ್ಪೂನಷ್ಟು ಇಲ್ಲಿ ಹಾಕೋತಾ ಇದ್ದೀನಿ. ಆಲ್ರೆಡಿ ಮಸಾಲ ಮಾಡಿರೋದೇ ಚೆನ್ನಾಗಿರುತ್ತೆ, ಇದನ್ನೇನು ಸೇರಿಸ್ಬೇಕು ಅಂತ ಇರಲ್ಲ. ಬೇಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡಿ. ಈಗ ನಾನಿಲ್ಲಿ ಇದಿಷ್ಟನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ, ಚೆನ್ನಾಗಿ ಕುದಿಯೋಕೆ ಬಿಡ್ತಾ ಇದ್ದೀನಿ. ನೋಡ್ತಿರ್ಬೋದು. ಸೊ ಮೊದಲಿಂದ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ. ಹಾಗೆ ತಶ್ವಿನ್ ಇನ್ಫೋ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಕೆಲವೊಂದು ವೆಜ್ ರೆಸಿಪೀಸು, ನಾನ್ ವೆಜ್ ಎಲ್ಲ ಮಾಡ್ತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಈಗ ರೀಸೆಂಟಾಗಿ ನನ್ನ 2K ಸಬ್ಸ್ಕ್ರೈಬರ್ಸ್ ಆಗಿದೆ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ತಿರಲ್ಲ, ಮಟನ್ ಸಾಂಬಾರು ರೆಡಿ ಆಯಿತು. ಈಗ ನಾನು ಪ್ಲೇಟ್ಗೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಮುದ್ದೆ ಜೊತೆಗೆ, ಕಡುಬಿನ ಜೊತೆ, ರೈಸ್ ಜೊತೆ, ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇವತ್ತಿಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೇರೆ ವಿಡಿಯೋಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.